ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಿಡಿದೆದ್ದ ಮಂಡ್ಯ ಜನರ ಬಗ್ಗೆ ಡಿಕೆಶಿ ಹೇಳಿಕೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಂಡ್ಯದವರು ಛತ್ರಿಗಳೆಂಬ ಡಿಕೆಶಿ ಹೇಳಿಕೆಯ ವಿಚಾರ ಒಂದೆಡೆ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಈ ಪ್ರತಿಭಟನೆಯ ಮೂಲಕ ಡಿಕೆಶಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಮತ್ತೊಂದೆಡೆ ಸಾಮಾಜಿಕ ಜಾಲತಾಣಗಳ ಮೂಲಕವೂ ಕೂಡ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಡಿಕೆಶಿ ವಿರುದ್ಧ ಸಾಲು ಪೋಸ್ಟ್ ಹಾಗೂ ಕಮೆಂಟ್ ಅನ್ನ ಹಾಕಲಾಗ್ತಾ ಇದೆ. ಕೂಡಲೇ ಮಂಡ್ಯ ಜನರ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಲಾಗ್ತಿದೆ. ಇಲ್ದಿದ್ರೆ ಮಂಡ್ಯಕ್ಕೆ ಬಂದಾಗ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಮಂಡ್ಯ ಕಾಂಗ್ರೆಸ್ ಶಾಸಕರ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಪ್ರಾಂತ್ಯದ ಜನರನ್ನ ಆ ರೀತಿಯಾಗಿ ಕರೆದಿದ್ದು ಅಥವಾ ಆ ಪದ ಬಳಕೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ. ಅದು ಕೂಡ ಒಂದು ಉನ್ನತ ಸ್ಥಾನಮಾನದಲ್ಲಿರೋರು, ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಇರುವವರು. ಸೊ ಒಂದು ಪ್ರಾಂತ್ಯದ ಜನರನ್ನ ಜನರಲೈಸ್ ಆಗಿ ಯಾವುದೋ ಒಂದು ವಿಚಾರಕ್ಕೆ ಹೋಲಿಕೆ ಮಾಡಿದ್ದಿದೆಯಲ್ಲ, ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇಲ್ಲಿವರೆಗೂ ನೀವು ಮಂಡ್ಯದ ಜನ ಅಂತಂದಾಗ ಏನಂತ ಇದ್ರಿ? ಸಕ್ಕರೆ ನಾಡಿನ ಜನ ಸಕ್ಕರೆ ಅಂತೆಗೆ ಅಂತ ಹೇಳ್ತಿದ್ರಿ. ಪ್ರೀತಿ ವಿಶ್ವಾಸಕ್ಕೆ ಎತ್ತಿದ ಕೈ ಮಂಡ್ಯದ ಜನ ಅಂತ ಹೇಳ್ತಾ ಇದ್ರು. ಇದ್ರೆ ಮಂಡ್ಯದ ಜನ ಇರಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಸಡನ್ ಆಗಿ ಮಂಡ್ಯದ ಜನರನ್ನ ಛತ್ರಿಗಳು ಅಂತ ಪ್ರಯೋಗ ಮಾಡ್ತಾರೆ, ಆ ಪದ ಬಳಕೆಯನ್ನ ಅಂತ ಅಂದಾಗ ಸಹಜವಾಗಿ ಆಕ್ರೋಶ ಅನ್ನೋದು ಭುಗಿಲೆದ್ದೇ ಹೇಳುತ್ತೆ. ಈಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನ ನಾಯಕರುಗಳು ಯಾರ್ಯಾರಿದ್ದಾರೆ, ಸ್ಥಳೀಯ ಮಟ್ಟದ ನಾಯಕರುಗಳು, ಅವ್ರಗಳ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನಿಮಗೆ ನೆನಪಿರ್ಬೋದು, ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಾಲಿಡ್ ಆದಂತ ಗೆಲುವು ಬರುತ್ತಲ್ವಾ, ಅಥವಾ ಕಾಂಗ್ರೆಸ್ಗೆ ಮಂಡ್ಯದಲ್ಲಿ ಸಿಕ್ಕಂತ ಗೆಲುವು ಇದೆಯಲ್ಲ, ಅದು ಮಂಡ್ಯ ಜನತೆ ಕಾಂಗ್ರೆಸ್ಗೆ ಕೊಟ್ಟಿರುವಂತದ್ದು. ಅದೇ ಮಂಡ್ಯದ ಜನತೆಯ ವಿರುದ್ಧ ಈ ರೀತಿಯಾಗಿ ಮಾತನಾಡ್ತೀರಾ ಅಂತ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಸಮರ್ಥಿಸ್ಕೊಂಡಿದ್ರನ್ನ ನೀವು ನೋಡಿದ್ರಿ. ನಾನೇನೋ ಪ್ರೀತಿಯಿಂದ ಏನೋ ನನಗೆ ಗೊತ್ತಿರೋ ತರದಲ್ಲಿ ನಾನು ಮಾತಾಡಿದೆ, ಕಳ್ಳನ್ ಮಗ್ನೆ ಸುಳ್ಳನ್ ಮಗ್ನೆ ಅಂತ ಹೆಂಗೆ ನಮಗೆ ಬೇಕಾದವ್ರನ್ನ ನಾವು ಹೇಳ್ತೀವೋ ಹಂಗೆ ಆ ಆಕ್ಸೆಂಟ್ ಅಲ್ಲಿ ನಾನು ಹೇಳಿದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬಟ್ ಅದನ್ನ ಮಂಡ್ಯ ಜನತೆ ಒಪ್ಕೊಳ್ತಾ ಇಲ್ಲ. ಪ್ರೀತಿ ಕೊಟ್ರೆ ಪ್ರೀತಿ, ನೀವು ದ್ವೇಷ ಮಾಡ್ತೀರಾ ಅಂದ್ರೆ ನಮ್ದು ದ್ವೇಷ ಅನ್ನುವಂತ ರೀತಿಯಲ್ಲಿ ಮಂಡ್ಯ ಜನತೆ ಇದೀಗ ಹೋರಾಟಕ್ಕೆ ಮುಂದಾಗಿದ್ದಾರೆ. ಕ್ಷಮೆ ಕೇಳಲೇಬೇಕು ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಒಂದಷ್ಟು ಪೋಸ್ಟರ್ಗಳು ವೈರಲ್ ಆಗ್ತಾ ಇದೆ. ಸೊ ಡಿ ಕೆ ಶಿವಕುಮಾರ್ ಅವ್ರು ಏನಾದ್ರು ಮಂಡ್ಯಕ್ಕೆ ಬಂದ್ರು ಅಂತ ಅಂದ್ರೆ ನಾವು ಇಲ್ಲಿ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗ್ತಾ ಇದೆ. ಸೊ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಏನ್ ಮಾಡ್ತಾರೆ? ಈಗ ಸಮರ್ಥಿಸಿಕೊಂಡ್ರಲ್ಲ, ಅದೇ ಸಮರ್ಥನೆನೋ ಅಥವಾ ಕ್ಷಮೆ ಕೇಳ್ತಾರೋ ಅನ್ನೋದು ಪ್ರಶ್ನೆ ಆಗಿದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಸಹಜವಾಗಿ ಒಂದು ಊರಿನ ಒಂದು ಪ್ರಾಂತ್ಯದ ಜನರನ್ನ ಈ ರೀತಿಯಾಗಿ ಕರೆದಾಗ ಆಕ್ರೋಶ, ಅಸಮಾಧಾನ ಅನ್ನೋದು ವ್ಯಕ್ತ ಆಗೇ ಆಗತ್ತೆ. ಅದು ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು. ಡಿಸಿಎಂ ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದ್ರ ಬಗ್ಗೆ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಬಟ್ ಹೇಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಏನ್ ಹೇಳ್ತಿದ್ದಾರೆ ಜನ? ಏನು ಮೊನ್ನೆ ಅಷ್ಟೇ ಯುವ ಕಾಂಗ್ರೆಸ್ನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ, ಬೆಂಗಳೂರಿನಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಮಂಡ್ಯದ ಕೆಲವು ಕಾರ್ಯಕರ್ತರು ಘೋಷಣೆ ಮಾಡ್ತಿರ್ತಾರೆ, ಅಂದ್ರೆ ಘೋಷಣೆಯನ್ನ ಕೂಗ್ತಿರ್ತಾರೆ ಭಾಷಣದ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಡಿಕೆಶಿ ಅವರು ಗರಂ ಆಗಿ ಮಂಡ್ಯದವ್ರನ್ನ ನೀವು ಛತ್ರಿಗಳು ಅಂತೇಳಿ ಒಂದು ಮಾತನ್ನ ಹೇಳಿರ್ತಾರೆ, ಅವ್ರನ್ನ ಸಮಾಧಾನ ಮಾಡೋ ಉದ್ದೇಶಕ್ಕೆ. ಆ ಒಂದು ವಿಚಾರ ಇದೀಗ ವಿವಾದಕ್ಕೀಡಾಗಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಅಂದ್ರೆ ಹೆದ್ದಾರಿಯನ್ನ ತಡೆ ಮಾಡಿ ತಮ್ಮ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಅದಾದ ನಂತರದಲ್ಲಿ ಇದೀಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶ ಭುಗಿಲೆದ್ದಿರ್ತಕ್ಕಂಥದ್ದು. ವಿವಿಧ ಪಕ್ಷದ ಕಾರ್ಯಕರ್ತರು ಹಾಗೆ ಮಂಡ್ಯದ ಜನರು ತಮ್ಮದೇ ದಾಟಿನಲ್ಲಿ ವಿವಿಧ ಭಂಗಿಗಳಲ್ಲಿ ತಮ್ಮ ವ್ಯಂಗ್ಯವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಕೂಡ ನಡೆದಿರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆ 7 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಗೆಲ್ಸಿರ್ತಕ್ಕಂಥದ್ದು. ಅಂದ್ರೆ ನೀವು ಚುನಾವಣೆ ಸಂದರ್ಭದಲ್ಲಿ ಬಂದು ಪೆನ್ನು ಪೇಪರ್ ಕೊಡಿ ಅಂತೇಳಿ ಭಿಕ್ಷೆ ಬೇಡಿದನ್ನ ನೀವು ಮರ್ತ್ಬಿಟ್ರ ಅನ್ನೋ ರೀತಿಯಲ್ಲೂ ಕೂಡ ಪ್ರಶ್ನೆಯನ್ನ ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ಮಂಡ್ಯದ ಜನ ಸ್ವಾಭಿಮಾನಿಗಳಿದ್ದಾರೆ, ಅವ್ರು ಯಾವತ್ತೂ ಕೂಡ ಛತ್ರಿಗಳಲ್ಲ ಅನ್ನೋ ಒಂದು ಆಕ್ರೋಶದ ಮಾತುಗಳನ್ನ ಕೂಡ ಹಾಡ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ವಿಚಾರವಾಗಿ ಕೂಡಲೇ ಡಿ ಕೆ ಶಿವಕುಮಾರ್ ಅವರು ಕ್ಷಮೆಯನ್ನೇ ಯಾಚಿಸಬೇಕು. ಜೊತೆಗೆ ಮಂಡ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ಬೇಕಾಗುತ್ತೆ, ಪ್ರತಿಭಟನೆಯನ್ನು ಕೂಡ ಎದುರಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಒಂದೆಡೆ ಕೊಡ್ತಾ ಇದ್ದಾರೆ. ಮತ್ತೊಂದೆಡೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಯಾರು ಕೂಡ
ಏನು ಖಂಡಿಸ್ತಿಲ್ಲ. ಜೊತೆಗೆ ಆ ಹೇಳಿಕೆ ವಿರುದ್ಧವಾಗಿ ತುಟಿ ಬಿಚ್ಚಿಲ್ಲ ಅಂತೇಳಿ ತಮ್ಮ ಆಕ್ರೋಶವನ್ನು ಕೂಡ ಕೈ ಶಾಸಕರ ವಿರುದ್ಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ನಡೀತಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.